ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನಾನು ಇವತ್ತಿನ ಬ್ಲಾಗಲ್ಲಿ ಲಾಲ್ಬಾಗ್ ಬಗ್ಗೆ ಹಾಗೂ ಲಾಲ್ಬಾಗಲ್ಲಿ ನಡೀತಿರೋ ಫ್ಲವರ್ ಶೋ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ. ಸೊ ಲಾಲ್ಬಾಗ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹಾಗೂ ಎಲ್ಲರೂ ವಿಸಿಟ್ ಮಾಡಿರ್ತೀರಾ ಅನ್ನೋದು ಗೊತ್ತಿಲ್ಲ. ಸೊ ನಾನೇ ಬೆಂಗಳೂರಲ್ಲಿ ಇದ್ಕೊಂಡು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀನಿ. ಮತ್ತು ಇವತ್ತಿನ ಲಾಲ್ಬಾಗಲ್ಲಿ ತುಂಬ ಸುಂದರವಾಗಿರೋ ಹೂವುಗಳನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ ಕಣ್ರಿ. ಎಷ್ಟು ಚೆನ್ನಾಗಿದೆ ಅಂದರೆ ಹೂವುಗಳು, ನನ್ನ ಲೈಫಲ್ಲಿ ಫಸ್ಟು ಟೈಮ್ ಇಷ್ಟೊಂದು ಹೂವುಗಳನ್ನ ನೋಡಿದ್ದು ಹಾಗೂ ಕಲರ್ ಹೂವುಗಳನ್ನ ನೋಡಿದ್ದು. ಒಂದೇ ಥರದಲ್ಲಿರೋ ಹೂವುಗಳು ಎಂತೆಂಥ ವಿಧವಾಗಿದೆ ಮತ್ತು ಎಂಥ ಕಲರ್ ಆಗಿದೆ, ನಿಜವಾಗ್ಲೂ ಫಸ್ಟ್ ಟೈಮ್ ನೋಡಿದ್ದು. ನೀವು ಲಾಲ್ಬಾಗಿಗೆ ಹೋಗಿ ಈ ಥರ ಒಳ್ಳೊಳ್ಳೆ ಮೂಮೆಂಟ್ಗಳನ್ನ ಎಂಜಾಯ್ ಮಾಡಿ. ಹಾಗೂ ಇವತ್ತು ಸ್ವಲ್ಪ ಲೈಟಾಗಿ ಮಳೆ ಬೇರೆ ಬರ್ತಿತ್ತು. ಆ ಹೂಗಳು ಯಾಕೆ ಬಾಡೋಗ್ಬಾರ್ದಲ್ವ, ತುಂಬ ಚೆನ್ನಾಗಿ ಹಳ್ಳಿತಲ್ವ. ಅದಕ್ಕೆ ನಮ್ಮ ಸೂರ್ಯ ದೇವರು ಸ್ವಲ್ಪ ಲೈಟಾಗಿ ಮಳೆ ಹಾಕ್ತಿದ್ರು ಅನಿಸುತ್ತೆ. ಎಲ್ಲನೂ ಫ್ರೆಶ್ ಆಗಿತ್ತು, ತುಂಬ ಬ್ಯೂಟಿಫುಲ್ಲಾಗಿತ್ತು ಕಣ್ರಿ. ವೆದರ್ಗೂ ಆ ಫ್ಲವರ್ಗಳಿಗೂ ತುಂಬಾ ಚೆನ್ನಾಗಿತ್ತು. ಒಂದೊಂದು ಹೂವನ್ನು ಒಂದೊಂದು ಡಿಸೈನ್ ಆಗಿ ಅದನ್ನು ಒಂದೊಂದು ಆಕಾರದಲ್ಲಿ ಇದು ಮಾಡಿ ಇಟ್ಟಿದ್ರು ಅಲ್ಲೆಲ್ಲ ಪಾಟ್ಗಳಲ್ಲಿ. ತುಂಬಾ ಚೆನ್ನಾಗಿತ್ತು. ಒಂದೊಂದು ಮರನೂ ನೋಡೋದಕ್ಕೆ ಈ ಥರ ಮರನೂ ಇದೆಯಾ ಅನ್ನೋ ಅಷ್ಟು ವಂಡರ್ಫುಲ್ಲಾಗಿತ್ತು ಅಲ್ಲೆಲ್ಲ ಮರಗಳು, ಗಿಡಗಳು ಮತ್ತು ಈ ಚಿಕ್ಕ ಪ್ಲ್ಯಾಂಟ್ಗಳು, ತುಂಬ ಸುಂದರವಾಗಿರೋ ಹೂವುಗಳು, ಬಣ್ಣದ ಹೂವುಗಳು. ನಾನಂತೂ ನಿಜವಾಗ್ಲೂ ಫಸ್ಟು ಟೈಮು ಒಂದು 70ಕ್ಕಿಂತ ಒಂದು 100 ಅಂದ್ಕೊಂಬಿಡಪ್ಪ, ಅಷ್ಟೊಂದು ವಿಧವಾಗಿ ಹೂವು ಇತ್ತೇನೋ ಅನಿಸುತ್ತೆ ಅಲ್ಲಿ. ನಾನು ಫುಲ್ಲು ಶಾಕು. ಇಂಥ ಹೂವು, ಇಂಥ ಶೋ ಗಿಡ, ಈ ಶೋ ಗಿಡದಲ್ಲೂ ಇಂಥ ಹೂವುಗಳು ಬಿಡುತ್ತಾ ಅಂತ ಎಲ್ಲ ಫಸ್ಟ್ ಟೈಮ್ ನೋಡಿದ್ದು. ಬಟರ್ಫ್ಲೈ ಥರ ಎಲ್ಲ ಇರೋದು ಮತ್ತು ಒಂದೊಂದು ಆಕಾರದಲ್ಲಿತ್ತು ಹೂವುಗಳನ್ನು. ಅಷ್ಟೊಂದು ಆಕಾರವಾಗಿ, ಅಷ್ಟೊಂದು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರೋದನ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ಈ ಮರ ನೋಡಿ, ಈ ಮರ ಒಂಥರ ತುಂಬ ಏನೋ ಒಂಥರ ಯೂನಿಕ್ಕಾಗಿ ಫುಲ್ಲು ಡಿಫ್ರೆಂಟಾಗಿ ಕಾಣಿಸುತ್ತೆ ಈ ಮರ. ನಾನು ನೋಡಿದಾಗ ಫುಲ್ ಶಾಕ್ ಆಗೋದೆ, ಈ ಥರ ಶೇಪಲ್ಲೂ ಒಂದು ಮರ ಇರುತ್ತಾ ಅಂತ. ನಿಜವಾಗ್ಲೂ ಲಾಲ್ಬಾಗಲ್ಲಿ ತುಂಬ ಸೂಪರ್ ವಂಡರ್ಫುಲ್ಲಾಗಿರೋ ಮರಗಳನ್ನ, ಗಿಡಗಳನ್ನ, ಹೂಗಳನ್ನ, ಅಲ್ಲಿ ಇರೋ ಒಂದು ವಾತಾವರಣನ ಸವಿಯೋಕ್ಕಂತೂ ತುಂಬ ಚೆನ್ನಾಗಿದೆ ಕಣ್ರಿ. ಮತ್ತು ನೆಮ್ಮದಿಯಾಗಿ ಓಡಾಡಿಕೊಂಡು ಖುಷಿಯಾಗಿ ಇದ್ದು ಬರ್ಬೋದು. ಪುಟ್ಟು ಹೂಗಳನ್ನು ನೋಡ್ತಿದ್ರೆ ತುಂಬ ಖುಷಿ ಆಗ್ತಿತ್ತು ಕಣ್ರಿ. ಎಂತೆಂಥ ಪುಟಾಣಿ ಹೂವು, ಎಂತೆಂಥ ಒಂಥರ ಏನೇನೋ ಒಂಥರ ಯೂನಿಕ್ಕಾಗಿದೆ ಹೂವುಗಳು ನೋಡೋದಕ್ಕೆ. ಮತ್ತು ಅಲ್ಲೊಂದು ಬೆಟ್ಟ ಕೂಡ ಇದೆ, ಆ ಬೆಟ್ಟನೂ ನೋಡಿದ್ವಿ. ಆ ಬೆಟ್ಟ ಹತ್ತಿ ಅಲ್ಲೊಂದು ಸಣ್ಣ ವಿಗ್ರಹ, ಸಣ್ಣದು ಟೆಂಪಲ್ ಥರದ್ದು ಇದು ಮಾಡಿದ್ದಾರೆ. ಆದರೆ ಅದು ಟೆಂಪಲ್ ಅಲ್ಲ, ಸುಮ್ಮನೆ ಅದು ಒಂದು ಇದಿದೆ. ಆ ಬೆಟ್ಟದ ಮೇಲಿಂದ ಪೂರ್ತಿ ನೋಡ್ತಿದ್ರೆ ಏನೋ ಒಂಥರ. ಆದರೆ ಜನಸಾಗರ ಮಾತ್ರ ತುಂಬ ಕಣ್ರಿ. ಇಷ್ಟೊಂದು ಜನ, ಅಪ್ಪಪ್ಪಪ್ಪ. ಏನಾದರೂ ಫಂಕ್ಷನ್ಗಳಿದ್ದಾಗ, ಏನಾದರೂ ಇದ್ದಾಗ ನೋಡೋ ಜನಗಳಿಗಿಂತ ಇವತ್ತು ನಾನು ಲಾಲ್ಬಾಗಲ್ಲಿ ನೋಡಿಬಿಟ್ಟು ಜನನ ಕಳೆದೇ ಹೋದೆ. ಕೈ ಕಾಲಿಗೆಲ್ಲ ಸಿಗ್ತಾರೆ ಕಣ್ರಿ, ದೂಕೊಂಡು ಬೇಕಾದ್ರೆ ಹೊಂಟೋಗ್ತಿದ್ರು, ಅಷ್ಟು ಜನ ಇದ್ದರು. ಇನ್ನೂ ನಾನಿನ್ನೂ ಅರ್ಧಕ್ಕೆ ಬಂದಿದ್ದೀನಿ. ಇನ್ನೂ ನೋಡಿ ಫುಲ್ಲು ತೋರಿಸ್ತೀನಿ ಹೆಂಗಿರ್ತಾರೆ ಜನಗಳು ಅಂದರೆ. ಅಮ್ಮಮ್ಮ, ಈ ಇರುವೆಗಳು ಗೂಡು ಕಟ್ಕೊಂಡಾಗ ಪಿಲಿ ಅಂತ ಫುಲ್ಲು ಒಡ್ಡಾಡ್ತಾ ಇರೋದಲ್ಲ, ಹಂಗಿತ್ತು. ಇವಾಗ ಇದು ಒಂದು ಏನಂದರೆ ಸಕ್ಕರೆ ಅಂದ್ಕೊಳ್ಳಿ ಲಾಲ್ಬಾಗು. ನಾವೆಲ್ಲ ಅಲ್ಲಿ ಇರುವೆಗಳಾಗ್ಬಿಟ್ಟಿದ್ವಿ, ಹಂಗೆ ತುಂಬ್ಕೊಂಬಿಟ್ಟಿದ್ವಿ ಜಾಸ್ತಿ. ಸೊ ಇವತ್ತಿನ ಫ್ಲವರ್ ಶೋ ನೋಡೋದಕ್ಕೆ ನನ್ನ ಸಿಸ್ಟರು, ನನ್ನ ಬ್ರದರು, ಹಾಗೆ ನನ್ನ ಸಿಸ್ಟರ್ ಫ್ಯಾಮಿಲಿ
ಅವರೆಲ್ಲ ಬಂದಿದ್ದರು. ಸೊ ಎಲ್ಲರೂ ಹೋಗಿ ತುಂಬ ಯೂನಿಕ್ಕಾಗಿರೋ ಪ್ಲೇಸಸ್ಸಲ್ಲಿ ಯೂನಿಕ್ ಆಗಿರೋ ಈ ಗಿಡ ಮರ ಸಸಿ ಮತ್ತು ವಿಚಿತ್ರವಾದ ವ್ಯಕ್ತಿಗಳು ಕೂಡ ನೋಡಿದ್ವಿ ಕಣ್ರಿ. ಒಬ್ಬೊಬ್ಬರು ಒಂದೊಂದು ಥರ ವೇಷಗಳು ಹಾಕ್ಕೊಂಡು ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಗ್ಲಾಸ್ ಶೋ ಒಳಗಡೆ ಹೋಗಿ ಬರೋಣ ಬನ್ನಿ. ಮಾತ್ರ ಮಸ್ತ್ ಇತ್ತು. ಆದರೆ ನೋಡಿ ಜನ ಅಪ್ಪ ಕಾಲಿಡೋಕ್ಕಾಗ್ತಿರ್ಲಿಲ್ಲ. ಮತ್ತು ಅದ್ರ ಒಳಗಡೆ ತುಂಬ ಬೇಜಾರಾಗೋದು ಕಣ್ರಿ. ಬರೀ ದೂಕು 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 ನೋಡೋಕ್ಕೆ ಬಿಡಲ್ಲ. ಅದರಲ್ಲಿ ಅರ್ಧ ಪೊಲೀಸ್ಗಳು ಅರ್ಧ ಜನಗಳು. ಇವರಿಬ್ಬರು ಏನಕ್ಕಾದರೂ ನಾವು ಒಳಗಡೆ ಬಂದಿದ್ದೀವಿ ಅನ್ಬೇಕು ಆ ಥರ ಮಾಡಿಬಿಡ್ತಾರೆ. ಹೋಗಿ 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 ಅಂತ ಅವರು, ದುಃಖಿ 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 ಅಂತ ಇವರು, ಅಮ್ಮ ಸ್ವಾಮಿ ಅಂತ ಅನ್ನಿಸ್ಬಿಡೋದು. ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಇಂಥ ವ್ಯೂ ನೋಡೋದಕ್ಕೂ ಅದೃಷ್ಟ ಮಾಡಬೇಕು ಕಣ್ರಿ ನಾವೆಲ್ಲ. ಇಷ್ಟು ಎಲ್ಲ ಮಾಡಿರೋ ಪಾಪ ಅಲ್ಲಿನ ವ್ಯಕ್ತಿಗಳಿಗೆ ತುಂಬಾ ಥ್ಯಾಂಕ್ಸ್ಫುಲ್. ನಿಜವಾಗ್ಲೂ ನೀವಿಷ್ಟು ಹಾಗೂ ಅಲ್ಲಿರೋ ಪೊಲೀಸ್ಗಳಾಗಿರಲಿ, ಅಲ್ಲಿ ಮೇಂಟೈನ್ ಮಾಡ್ತಿದ್ದಿದ್ದ ವ್ಯಕ್ತಿಗಳಾಗಿ ಯಾರೇ ಆಗಿರಲಿ ಅವರಿಗೆಲ್ಲ ಥ್ಯಾಂಕ್ಸ್. ನಿಜವಾಗ್ಲೂ ನೀವು ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಿದ್ರಿ ಅಲ್ಲಿ. ಆದರೆ ಏನಂದರೆ ಸ್ವಲ್ಪ ಟೈಮ್ ಒಳಗಡೆ ಸ್ಪೆಂಡ್ ಮಾಡಿ ನೋಡೋಕ್ಕೆ, ಅಂದರೆ ನಾವು ಒಬ್ಬರೇ ಅಲ್ಲ ತುಂಬ ಜನ ಇದ್ದಾರೆ ಅಂತ ಗೊತ್ತು. ಆದರೆ ಸ್ವಲ್ಪ ನಾವು ಎಷ್ಟೆಷ್ಟೋ ದೂರದಿಂದ ಬಂದಿರ್ತೀವಿ, ನೋಡೋದಕ್ಕೆ ಸ್ವಲ್ಪ ಅವಕಾಶ ಕ್ಲೀನಾಗಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿತ್ತು. ಆದರೂ ವೀಡಿಯೋ ಮಾಡೋದಕ್ಕಂತೂ ಬಿಡ್ತಾನೆ ಇರಲಿಲ್ಲ. ವೀಡಿಯೋ ತೆಗೀರಿ, ವೀಡಿಯೋ ಕ್ಲೋಸ್ ಮಾಡಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾನೆ ಇದ್ರು ಪಾಪ ಪೊಲೀಸವರು. ಆದ್ರೂ ನಾನು ಸುಮ್ಮನೆ ಹಂಗೆ ಹಿಂಗೆ ಎಷ್ಟೊಂದು ಜನ ವೀಡಿಯೋಗಳು ಮಾಡ್ತಿದ್ರು. ಆದರೆ ಅವ್ರಿಗೆ ಗೊತ್ತಾಗ್ದಿರೋ ಥರ ಸ್ವಲ್ಪ ಜನ ಮಾಡ್ತಿದ್ರು. ಅವ್ರು ನೋಡಿದ್ರೂ ಕೇರ್ ಮಾಡಲ್ಲೇ ಪಾಪ ಮಾಡ್ತಿದ್ರು. ಅವರು ನಮ್ಗೆ ಒಳ್ಳೇದಕ್ಕೆ ಹೇಳ್ತಿದ್ರು. ಅಲ್ಲಿ ಜನನ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ, ತುಂಬಾ ಜನ ಇದ್ದರು. ಸೊ ಏನೂ ಮಾಡೋಕ್ಕಾಗಲ್ಲ. ಇದು ಒಳಗಡೆ ತುಂಬ ಚೆನ್ನಾಗಿ ಮಾಡಿದರು ಕಣ್ರಿ. ಸಾವಂತಿಗೆ ಹೂವುಗಳಲ್ಲಿ ಎಂತೆಂಥ ಹೂವು ಕಲರ್ಗಳ ಇದೆ ಅನ್ನೋದು ಇದು ತುಂಬ ಚೆನ್ನಾಗಿತ್ತು. ಎಲ್ಲ ವ್ಯಕ್ತಿಗಳಿಗೂ ಅಲ್ಲಿ ವಿಧ ವಿಧವಾದ ಹೂಗಳ ಮಧ್ಯೆ ಅವ್ರನ್ನ ಕೂರಿಸಿ ನಿಲ್ಲಿಸಿ ಹಾಗೂ ಅವ್ರಿಗೆ ಸನ್ಮಾನ ಥರ ಇದು ಮಾಡಿದರು. ಅವರಿಗೆಲ್ಲ ತುಂಬು ಹೃದಯದ ವಂದನೆಗಳು. ಯಾಕಂದರೆ ಇಂಥ ಇದರಲ್ಲಿ ನಾಡಲ್ಲಿ ಹುಟ್ಟಿ ನೀವು ಎಲ್ಲರಿಗೂ ತುಂಬ 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 ಮೆಮೊರಿಗಳನ್ನ ಕೊಟ್ಟಿದ್ದೀರಾ. ಸೊ ನಿಮ್ಮಿಂದನೇ ಹೇಳಬೇಕು ಅಂದರೆ ನಾವಿರೋದು ಇವಾಗ. ನೀವು ಇಲ್ಲಿನ ಪರಿಸರ ಆಗಿರಲಿ, ಇಲ್ಲಿನ ಜವಾಬ್ದಾರಿಗಳಾಗಿರಲಿ, ಇಲ್ಲಿನ ಏನೇ ಮೂಮೆಂಟ್ಗಳನ್ನು ಮೀರಿ ನಡೆದು ನಮಗೋಸ್ಕರ ಸ್ವಾತಂತ್ರ್ಯನ ಕೊಟ್ಟವರು ನೀವು. ಸೊ ಇವತ್ತಿನ ಸ್ವಾತಂತ್ರ್ಯವಾಗಿ ನಾವು ಇದ್ದೀವಿ, ಅರ್ಧಕ್ಕೆ ಬಂದಿದ್ದೀವಿ ಅಂದರೆ ಅದರ ಮೂಮೆಂಟ್ ನೀವೇ, ಬೇರುಗಳೆಲ್ಲ ನೀವೇ. ಇವಾಗ ನಾವು ಮರವಾಗ್ತಾ ಇದ್ದೀವಿ. ಕೊಂಬೆಗಳು ಇನ್ನೂ ತುಂಬ ಇವೆ, ಇನ್ನೂ ಎಲೆ ಚಿಗುರು ಇವೆಲ್ಲ ತುಂಬಾ ಇದ್ದಾವೆ. ನಿಮ್ಮಿಂದನೇ ನಾವು ಅನ್ನೋದಕ್ಕೆ ಎರಡನೇ ಮಾತೇ ಇಲ್ಲ. ಸೊ ಆದರೂ ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು. ನೋಡಿ ತುಂಬ ಸುಂದರವಾಗಿದೆ. ಹೂವುಗಳಿಂದ ಅವರು ಮಧ್ಯೆ ಇರೋದು ಹೂವುಗಳು, ಅವ್ರ ಕಾಲು ಕೆಳಗಡೆ ಎಲ್ಲ ಹೂವು ಥರ ತುಂಬ ಚೆನ್ನಾಗಿದೆ ಕಣ್ರಿ. ಒಂದೊಂದು ಎಲೆಗಳೂ ಕಲರ್ ಎಲೆಗಳು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ. ನೋಡೋದಕ್ಕೆ ಇಷ್ಟೊಂದು ಚೆನ್ನಾಗಿದೆ ಸ್ವಲ್ಪ ಹೊತ್ತು ಮೂಮೆಂಟ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬನ್ನಿ. ಇವರಿಗೆಲ್ಲ ಹೂವಿನ ಸಂಭ್ರಮ.
ನಮ್ಮ ದೇಶಕ್ಕಾಗಿ ಹೋರಾಡಿದ ಪ್ರತಿಯೊಬ್ಬರಿಗೂ ಇಲ್ಲಿ ಹೂವಿನಿಂದ ತುಂಬ ಸುಂದರವಾಗಿ ಅಲಂಕಾರಗೊಳಿಸಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅವರೆಲ್ಲ ಹೂಗಳ ಮಧ್ಯೆ ನಿಂತಿರೋದಕ್ಕೆ ತುಂಬ ಸಕ್ಕತ್ತಾಗಿದೆ ಕಣ್ರಿ. ನಾವೇ ಇವಾಗ ಒಂದು ಸ್ವಲ್ಪ ಹೂವು ಇದ್ದು ಅದ್ರ ಮಧ್ಯೆ ನಿಂತ್ಕೊಂಡ್ರೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತೀವೋ, ಇವರಂತೂ ಕಲರ್ಫುಲ್ ಆದ ಹೂಗಳ ಮಧ್ಯ ಒಬ್ಬೊಬ್ಬರು ಒಂದೊಂದು ಥರ ನಿಂತಿದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತಿದ್ರು. ಇವಾಗ ಇಲ್ಲೊಬ್ರು ಮಾಸ್ಕ್ ಹಾಕ್ಕೊಂಡು ಪೊಲೀಸ್ ಹೋದ್ರು ನೋಡಿ, ಅವರಂತೂ ಫುಲ್ಲು ಮಾಡಬೇಡ ನಾನು ಮುಂದೆನೇ ಇದ್ದೀನಿ, ನಾನು ಹೇಳ್ತಿದ್ರು ಮಾಡ್ತಿದ್ಯಾ ವೀಡಿಯೋನು ಅಂತ ಗದ್ರುತ್ತಿದ್ರು. ಅದಕ್ಕೆ ನಾನು ಸುಮ್ಮನೆ ಏನೂ ಮಾಡೋಕ್ಕಾಗಲ್ಲ ಪಾಪ, ಅವ್ರ ಡ್ಯೂಟಿ ಅವ್ರು ಮಾಡ್ತಿದ್ರು, ನಮ್ಮ ಡ್ಯೂಟಿ ನಾವು ಮಾಡಬೇಕಲ್ಲ, ಅದಕ್ಕೋಸ್ಕರ ಏನು ಹೇಳಲಿಲ್ಲ. ಸರಿ ಸರ್ ಆಯಿತು ಅಂದ್ಕೊಂಡು ವೀಡಿಯೋ ಕ್ಯಾನ್ಸಲ್ ಮಾಡ್ಕೊಂಡು ಆಚೆ ಕೊನೆಗೆ ಬಂದುಬಿಟ್ಟೆ. ಆಮೇಲೆ ಇದು ಆಚೆ ಎಲ್ಲ ತುಂಬ ಚೆನ್ನಾಗಿದೆ. ಆಚೆನೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ, ಹೂಗಳು ತುಂಬಾ ಯೂನಿಕ್ಕಾಗಿ ಈ ಹಾರ್ಟ್ ಶೇಪಲ್ಲಿ ಇರೋದಂತೂ ಸಖತ್ತಾಗಿತ್ತು ಕಣ್ರಿ. ಎಂಟ್ರಿ ಇದ್ದಿದ್ರಂತೂ ಸೂಪರ್. ನನಗೆ ಫೋಟೋ ಅದರಲ್ಲಿ ಮಧ್ಯ ತೊಗೋಬೇಕು, ಅದು ಹಾರ್ಟ್ ಮಧ್ಯ ನಾನು ಇದ್ದು ತೊಗೋಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ಆದರೆ ಅಲ್ಲಿ ಎಂಟ್ರಿ ಇರಲಿಲ್ಲ, ಎಲ್ಲ ಬರೀ ಆದಷ್ಟು ಆಚೆಯಿಂದ ನೋಡೋದಕ್ಕೇ ಇದು ಮಾಡಿದರು. ಆದರೂ ಅದು ಒಳ್ಳೆಯದೇ ಅಲ್ವಾ. ಇವಾಗ ಅವರು ಅಷ್ಟೆಲ್ಲ ಡಿಸೈನ್ ಮಾಡಿರ್ತಾರೆ, ನಾವು ಇವಾಗ ಒಬ್ಬೊಬ್ರ ಕೈ ಒಂದೊಂದು ಥರ ಇರುತ್ತೆ, ಹೋಗುತ್ತೆ ಹೂವು ಎಲ್ಲ ಕಿತ್ತಾಕೋದು ಇಲ್ಲ ಮುಟ್ಟಕ್ಕೆ ಹೋಗೋದು, ಅದೆಲ್ಲ ಅಷ್ಟು ಕಷ್ಟ ಬಿದ್ದು ಅವ್ರು ಮಾಡಿರೋದು ಹಾಳಾಗುತ್ತೆ. ಪಿಕಾಕು ಮಾತ್ರ ಮಸ್ತ್ ಇತ್ತು ಕಣ್ರಿ, ಆ ಪಿಕಾಕ್ ಡಿಸೈನ್. ಮತ್ತು ಅಲ್ಲಿ ಎಷ್ಟೊಂದು ಥರ ಅಂಗಡಿಗಳಿತ್ತು, ಅಂಗಡಿಗಳಲ್ಲೆಲ್ಲ ಏನೇನೋ ಐಟಮ್ಸ್ಗಳೆಲ್ಲ ಮಾರ್ತಿದ್ರು. ಫಿಶ್ ಅಂಗಡಿ ಒಂದಕ್ಕೆ ಹೋಗಿದ್ದೆ, ಆ ಫಿಶ್ ಅಂಗಡಿಲಂತೂ ಸೂಪರಾಗಿತ್ತು ಫಿಶ್ಶು ಇದೆಲ್ಲ. ಆದರೆ ಅಮೌಂಟ್ ಮಾತ್ರ ಅದಕ್ಕೆ ಇಲ್ದಿರೋ ರೈಟ್ ಎಲ್ಲ ಸೇರಿಸ್ಬಿಟ್ಟು ಹೇಳ್ತಿದ್ರು ಕಣ್ರಿ. ಅದೊಂದು ಸ್ವಲ್ಪ ಬೇಜಾರಾಯಿತು. ಸೊ ನನಗಂತೂ ಫಿಶ್ ಅಂದರೆ ತುಂಬ ಇಷ್ಟ, ಅದನ್ನು ಸಾಕೋಕ್ಕೆ ಆಗಿರಲಿ, ಫಿಶ್ಶು ಡಾಗು ಪ್ರಾಣಿಗಳಂದರೆ ನಂಗೆ ಆಲ್ಮೋಸ್ಟ್ ಎಲ್ಲ ಇಷ್ಟನೇ. ಅವನ್ನೆಲ್ಲ ನಾನು ನಮ್ಮನೇಲಿ ಸಾಕಬೇಕಂತ ತುಂಬ ಇಷ್ಟ. ಸೊ ಇನ್ನೂ ಟೈಮ್ ಕೂಡ ಬರ್ತಾಯಿಲ್ಲ. ಆದರೆ ನಮ್ಮ ಮನೇಲಿ ಕ್ಯೂಟ್ ಒಂದು ಶ್ಯಾಡೋ ಪಾಪು ಇತ್ತು, ಅವನು ಏನೋ ನಾಯಿ ಮರಿ ಕಚ್ಚಿ ಅವನು ಸತ್ತೋಗ್ಬಿಟ್ಟ. ಅದಾದಮೇಲೆ ಬೇಜಾರು ನಮ್ಮ ಮನೇಲಿ, ಏನು ತರೋದಕ್ಕೂ ಅವರೆಲ್ಲ ಬಿಡಲ್ಲ. ನಮ್ಮ ಮನೇಲೆಲ್ಲ ಬೇಡ ತಂದಾಗ ಏನಾದರೂ ಆಗಿ ಸತ್ತೋಗ್ತಿದೆ ನಮ್ಮ ಮನೇಲಿ, ಬೇಡ ಅಂತಾರೆ. ಸೊ ಹಂಗೇ ಎಲ್ಲ ಕೊನೆಗೆ ನೋಡಿಕೊಂಡು ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್. ಈ ದಿನದ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಆದಷ್ಟು ನನ್ನ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ದಿವ್ಯಾ ದರ್ಶನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.